ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವ ಸೌತೆಕಾಯಿ ಕೊರಿಯನ್ ಸಲಾಡ್ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟಿಗೆಲ್ಲೇ ನಾನು ಸೌತೆಕಾಯಿನ ಕಟ್ ಮಾಡ್ಕೊತೀನಿ. ನೀವು ಜವಾರಿ ಸೌತೆಕಾಯಿನಾದರೂ ತೊಗೋಬೋದು, ಮುಳ್ಳು ಸೌತೆಕಾಯಿನಾದರೂ ತೊಗೋಬೋದು. ಸೊ ನಾ ಇವನ್ನ ಇಲ್ಲೇ ಟ್ರಯಾಂಗಲ್ ಶೇಪ್ನಾಗ ಕಟ್ ಮಾಡ್ಕೊತೀನಿ. ನೀವು ರೌಂಡ್ ಶೇಪ್ನಾಗೂ ಕಟ್ ಮಾಡ್ಕೋಬೋದು, ಅದು ಸಣ್ಣ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಸೊ ನಾನು ಈ ಥರ ಕಟ್ ಮಾಡ್ಕೊಳತ್ತೀನಿ. ಬರ್ರಿ ಇವನ್ನ ಸೌತೆಕಾಯಿನೆಲ್ಲ ಕಟ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಸೌತೆಕಾಯಿನ ನಾನು ಕಟ್ ಮಾಡ್ಕೊಂಡೇನಿ. ಇಲ್ಲಿ ದೊಡ್ಡದು ಒಂದು ಸೌತೆಕಾಯಿ ತೊಗೊಂಡೆ ನಾನು. ಇವನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತೇನಂತ ನಾನು. ನೆಕ್ಸ್ಟ್ ಇದಕ್ಕೆ ಡ್ರೆಸ್ಸಿಂಗಿಗೆ ಅಂಥೇಳಿ ಒಂದು ಸಾಸ್ನ ರೆಡಿ ಮಾಡೋಣ. ಸಾಸ್ ರೆಡಿ ಮಾಡೋಕ್ಕೆ ಒಂದು ಗ್ಲಾಸಿಗೆ ನಾನು ಇಲ್ಲಿ 1 ಚಮಚದಷ್ಟು ಖಾರ ಪೌಡ್ರನ್ನ ತೊಗೊಳತ್ತೀನಿ. ಓಕೆ, ನೀವು ಸ್ಪೈಸ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ತೊಗೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಾಕತ್ತೀನಿ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏನಂದ್ರೆ ಬಿಳಿ ಎಳ್ಳು ಹಾಕ್ಕೊಂಡೀನಿ. ನೀವು ಕರಿ ಎಳ್ಳು ಬೇಕಾದರೂ ಹಾಕ್ಕೋಬೋದು. ನೆಕ್ಸ್ಟ್ ಒಂದು 2 ಚಮಚದಷ್ಟು ಸೋಯಾ ಸಾಸ್ನ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಅರ್ಧ ಚಮಚದಷ್ಟು ನಾನು ಸಕ್ಕರೆ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ನೋಡ್ಕೊಂಡು ಟೇಸ್ಟ್ ಪರ್ಪಸ್ ಸಾಲ್ಟ್ ಹಾಕ್ಕೊಳತ್ತೀನಿ. ನೋಡಿ ಹಾಕೋರಿ, ಸೋಯಾ ಸಾಸ್ನಾಗೂ ಸಾಲ್ಟ್ ಇರ್ತೈತಿ. ನೆಕ್ಸ್ಟ್ ಇದಕ್ಕೆ ಒಂದು 4 ರಿಂದ 5 ಚಮಚದಷ್ಟು ನಾನು ವಿನೆಗರ್ನ ಹಾಕ್ಕೊಳತ್ತೀನಿ. ಈಗ ಇದನ್ನು ಅಷ್ಟೂ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಸಕ್ಕರೆ ಕರಗಬೇಕು ಮತ್ತು ಸಾಲ್ಟ್ ಕರಗಬೇಕು, ಅಲ್ಲಿ ಮಟ್ಟ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಈಗಿಲ್ಲೇ ಸಾಸ್ ರೆಡಿ ಆಗೈತಿ. ಬರ್ರಿ ಈಗ ಸೌತೆಕಾಯಿಗೆ ಹಾಕ್ಕೊಳ್ಳೋಣಂತ. ಸೊ ರೆಡಿ ಮಾಡಿಟ್ಟಂಥ ಸಾಸ್ನ ನಾವು ಸೌತೆಕಾಯಿಗೆ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಸೌತೆಕಾಯಿಗೆ ಸಾಸ್ ಕಂಪ್ಲೀಟಾಗಿ ಹತ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಾನು ಮಾಡಿದಂಥ ಸೌತೆಕಾಯಿ ಕೊರಿಯನ್ ಸಲಾಡ ರೆಡಿ ಆಗ್ತೈತೆ ನೋಡಿರಿ. ಬರ್ರಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಒಂದು ಸಲ ಟೇಸ್ಟ್ ನೋಡಿ, ಸಾಲ್ಟ್ ಇನ್ನೊಂದು ಚೂರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣಂತ. ಬರ್ರಿ ಮಿಕ್ಸ್ ಮಾಡೋಣ. ನೀವು ಇದನ್ನು ಚಪಾತಿಗೆ, ಪೂರಿಗೆ ಅಥವಾ ರೊಟ್ಟಿಗೆ ಇಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು. ಇಲ್ಲ ಸಲಾಡ್ ಥರ ಬೆಳಗಿನ ಬ್ರೇಕ್ಫಾಸ್ಟಿಗದು ಇಷ್ಟನ್ನು ನೀವು ತಿನ್ಬೋದು. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಇರ್ತೈತಿ ಮತ್ತು ಕ್ವಿಕ್ಕಾಗಿ ಈಸಿಯಾಗಿ ರೆಡಿ ಆಗ್ತೈತಿ. ಸೊ ನೋಡ್ರಿ, ಮಿಕ್ಸ್ ಆಗಿ ಈಗ ನಾನು ಮಾಡಿದಂಥ ಸೌತೆಕಾಯಿ ಕೊರಿಯನ್ ಸಲಾಡ ರೆಡಿ ಆಗೈತಿ. ಬರ್ರಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಮಾಡಿದಂಥ ಸೌತೆಕಾಯಿ ಕೊರಿಯನ್ ಸಲಾಡ ರೆಡಿ ಆಗೈತೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಾಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋಕ್ಕೆ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.